ಬೀಗ್ರೆ 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 ನೋಡವ, ನಿನ್ ಗಂಡ ಅನ್ನಿಸ್ಕೊಂಡುನು ಇರ ಮನೆ ಇದೇನೆ ನಿನ್ಯ. ಆ ನೋಡ್ಕೊಂಬಿಡು ಎಲ್ಲಾನು ಯಾವ ಸ್ಟ್ಯಾಂಡರ್ಡ್ ಆಗೋನಿ ಅಂತ ಹೇಳ್ಬಿಟ್ಟು. ಏನು ನನ್ ಗಂಡ ಇಂಥ ದೊಡ್ಡ ಮನಿಯಾಗವನ? ಹ್ಞೂ, ಮನಿಯಾಗಿಲ್ದೆ ಇನ್ನೇನು, ಇಂಥ ದೊಡ್ಡ ಮನಿಯಾಗೇನಿಯ ಸುಳ್ಳು ಪಳ್ಳಿ ಹೇಳ್ಕೊಂಡವನಿ. ನೋಡು, ನಿನಗಿನ ಸಂದ ಕೊಡೆ ಗಂಡ ನೀಟಾಗೆ ಅದೇನೋ ಅಂತಾರಲ್ಲ, ನೀಟಾಗೆ ನೀನು ಕೈ ಕೊಟ್ಬಿಟ್ಟು ಇವ್ರ ಜೊತೆ ಇದು ಬಿಡ್ತಾನೆ. ಹೊಸಿ ಹುಷಾರು. ಬೀಗ್ರೆ ಬೀಗ್ರೆ ಬೀಗ್ರೆ. ಅಯ್ಯೋ, ಮತ್ತೆ ಹುಡಿಕೊಂಡು ಬಂದ್ಬಿಟ್ಟಿದ್ಯಾ? ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಹಾ, ಅಯ್ಯೋ, ಯಾವಾಗೂನು ಸುಮ್ಮನೆ ಇರೋದೇ ಇಲ್ಲ. ನಮ್ಗೆ ಟಾರ್ಚರ್ ಕೊಡಕ್ಕೆ ಅಂತಾನೆ ಹುಡಿಕೊಂಡು ಬರ್ತೀಯಾ? ಈಗೇನು ನಿನ್ನ ಮಗಳನ್ನ ಯಾರ್ತಿ ಎತ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡ್ಬೇಕಾ? ಸಾಧ್ಯನೇ ಇಲ್ಲ. ನೋಡು, ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡು. ಅಯ್ಯೋ ಬೀಗ್ರೆ, ನಾನು ಅಂಥವಕ್ಕೆಲ್ಲನೂ ಚಿಕ್ಕ ವಿಚಾರಕ್ಕೆಲ್ಲನೂ ನಾನು ಇಲ್ಗಾನ ಹುಡಿಕೊಬಿಟ್ಟು ಬರ್ತೀನಿ ಅಂತ ಅನ್ಕೊಂಡ್ರ? ಹೋ, ನಿಮ್ಮ ಮಗಳ ತಾಗ ಹೊಸಿ ಮಾತಾಡ್ಬೇಕು ಏನವಾ? ಹೊಸಿ ಮುಂದಕ್ಕೆ ಬಾ ಇಲ್ಲಿ. ನಿಮ್ಮ ಹತ್ರ ಎಲ್ಲ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಬ್ಯಾಡ, ನಿನ್ನ ಹತ್ರ ಮಾತಾಡ್ಬೇಡ. ಹಾ, ನಿಮ್ಮ ಅಕ್ಕನ ಹತ್ರ ಆದ್ರೂ ಮಾತಾಡು. ಯಾರ ನಮ್ಮ ಅಕ್ಕ? ನಾನ್ಯಾಕೆ ಯಾರ ಹತ್ರನ ಮಾತಾಡ್ಬೇಕು? ನೋಡವ, ಇವಳೇನಿಯ ನಿನ್ ಗಂಡನ ಮದುವೆ ಮಾಡ್ಕೊಂಡಿರೋಳು. ಇವಳೇನ ನನ್ ಗಂಡನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡಿರೋಳು? ಹೇ ಥೂ, ಯಾರೇ ನೀನು? ನೋಡಕೊಳ್ಳೆ ಕಸಾಯೋಳು ಇದ್ದಂಗ ಅವಳೆ ಬಂದ್ಬಿಟ್ಲು ನಮ್ಮ ಮನೆಗೆ. ನನ್ ಗಂಡನ ಮದುವೆ ಮಾಡ್ಕೊಂಡಿದ್ಯಾ ಅಂತ. ಥೂ, ನಿನ್ ಗಂಡನ ಅಂತ ಸ್ಲಮ್ ನನ್ ಮಗನ್ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ನನ್ಗೇನೈತೆ? ಏನು ಅವಶ್ಯಕತೆ ಏನೈತಾ? ಕಟ್ಕೊಳ ಗಂಟ ಕಟ್ಕೊಬಿಟ್ಟು ಇವಾಗ ಅವಶ್ಯಕತೆ ಬಗ್ಗೆ ಮಾತಾಡ್ತೀನಿ. ಕಿತ್ತೋದೋಳೆ, ಏನೇ ನಿನಗೆ ಗೊತ್ತು? ನನ್ನ ಗಂಡನ ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಹತ್ರನೇ ದೌಲತ್ ಮಾಡ್ತಾ ಇದೀಯ ನೀನು. ಯಾರೇ ನಿನ್ ಗಂಡ? ನನ್ನ ಗಂಡನ ನಿನ್ ಗಂಡ ಅಂತ ಹೇಳ್ತಾ ಇದ್ಯಾ? ನನ್ ಗಂಡ ಯಾರು ಅಂತನಾದ್ರೂ ಗೊತ್ತಾ? ನಿನ್ ತರ ಮುಸುಡಿಗೆ ನನ್ ಗಂಡನ? ಇವ್ರಿಗೆಲ್ಲ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತಮ್ಮ. ಇವ್ರಿಗೆಲ್ಲಾನು ನನ್ನ ಗಂಡನ ಬಗ್ಗೆನೇ ಮಾತಾಡ್ತಿರ ನೋಡು. ಈಗ ಅವಳಲ್ಲ, ಈ ನಿಧಿ ಅವ್ರ ಅಮ್ಮಂಗೆ ಮಾಡಕ್ಕೆ ಏನು ಕೆಲಸ ಇಲ್ಲ. ಈಗ ಅವ್ರ ಮಗಳೆಲ್ಲ ಹಾಳಾಗೋಗಳಲ್ಲ, ಈಗ ಅದಕ್ಕೆ ನನ್ನ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಪ್ರಯತ್ನ ಪಡ್ತಾ ಇರೋದು. ಎಷ್ಟು ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ರು ನಾನಂತೂ ಹಾಳಾಗೋಗಲ್ಲ ಬಿಡು. ನೋಡವ, ನಿನ್ ಗಂಡನ ನಿನ್ ಕೊಡ್ಸೋ ಜವಾಬ್ದಾರಿ ನಂದು. ನೀನು ಸುಮ್ಕಿರು, ನಾನ್ ಮಾತಾಡ್ತೀನಿ. ನಾನಿಲ್ವಾ, ನಾನು ಎಲ್ಲಾ ಇಸ್ಯನೂ ಮಾತಾಡ್ತೀನಿ. ನೀನು ಸುಮ್ಕಿರು. ನೀನು ನಿಂತ್ಕ. ನೀನು ಹಿಂಗೆ ಕೂಗಾಡಿ ಕಿರ್ಚಾಡಿ ಲಬ 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 ಬಾಯ್ ಬಡ್ಕೊಂಡ್ರೆ ಏನು ಪ್ರಯೋಜನನೂ ಆಗಕ್ಕಿಲ್ಲ. ಬುದ್ಧಿವಂತಿಕೆಯಿಂದ ನೀನು ಎಲ್ಲ ಗೆಲ್ಲಬೇಕು. ಬುದ್ಧಿವಂತಿಕೆಯಿಂದ ಗೆಲ್ಲಿಲ್ಲ ಅಂತಂದ್ರೆ ಹಿಂಗೆ ನೀ ಆಗೋದು. ಹೊಸಿ ನಿಂತ್ಕ ನೀನು. ನೋಡಿ ಬೀಗ್ರೆ, ನಿಮ್ಮ ಮಗಳು ಮದುವೆ ಮಾಡ್ಕೊಂಡಿರೋ ಹುಡ್ಗವನಲ್ಲ, ಅವನು ಈ ಹುಡುಗಿಗೊಂದು ತಾಳಿ ಕಟ್ಟವನೆ. ಈ ಹುಡುಗಿನೂ ಲವ್ ಮ್ಯಾರೇಜ್ ಆಗಿರೋದು. ಅದನ್ನೂ ಸಂಬಂಧಕ್ಕರೇನಂತೆ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡವ್ರೆ. ಹೊಸಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗಳು ಸೆಕೆಂಡ್ ಹ್ಯಾಂಡ್ಲೇ ಮದುವೆ ಮಾಡ್ಕೊಂಡಿರೋದು. ನಿಮ್ಮ ಒಳಿಯ ಅಂತ ದೊಡ್ಡ ಸಾಚ ಅಲ್ಲ, ದೊಡ್ಡ 420 ನನ್ನ ಮಗ. ಇಬ್ಬಿಬ್ರು ಮೂರ್ ಜನಕ್ಕೆ ಮೋಸ ಮಾಡ್ಕೊಂಡು ನಾಟಕ ಆಡ್ಕೊಂಡು ಬಿದ್ದವನೆ. ಈ ವಿಷಯ ನಮ್ಗೆ ಯಾವತ್ತೋ ಗೊತ್ತಿತ್ತು. ನಮ್ಗೆ ಯಾಕೆ ಕಂಡೋರ್ ಮನೆ ಇಸ್ಯ, ಬೀಗ್ರು ಮನೆ ಇಸ್ಯ ನಮ್ಗೆ ಯಾಕೆ ಅಂತ ನಾನು ಜಯಮ್ಮ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ವಿ. ಈಗ ನನ್ನ ಮಗಳ ಮೇಲೆ ಏನಿ ಅಪವಾದ ಒರೆಸ್ಬಿಟ್ಟವನಿ. ಬತ್ತೈತೆ ನೋಡಿ ಬಾಯಿಗೆ ಕಳ್ಗುಡ್ದು ನನ್ನ ಮಗ. ಅದಕ್ಕೇನೆ ಇಷ್ಟೆಲ್ಲ ಅಪವಾದ ಒರೆಸಿದ್ಮೇಲೆ ನಾನು ಯಾಕೆ ಬಾಯಿ ಮುಚ್ಕೊಂಡಿರ್ಲಿ? ನಿನ್ನ ಅಳಿಯನ್ ಬಾಳ್ನೂ ಬೀದಿಗೆಳಿಬೇಕು ತಾನೆ, ಅದಕ್ಕೇನೆ ಬಂದಿರೋದಿಲ್ಲ ಬೀದಿಗೆಳೆಯಕ್ಕೇನೆ. ಏಯ್, ನನ್ನ ಗಂಡನ ಬಗ್ಗೆ ಇನ್ನೊಂದು ಚೂರು ತುಟುಕ್ ಪಿಟುಕ್ ಅಂತ ಮಾತಾಡಿದ್ರು ನಾನಂತೂ ಸುಮ್ಮನಿರಲ್ಲ. ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಂಟೋಗ್ಬಿಡ್ರಿ ಸುಮ್ಮನೆ. ನನಗೆ ಪಿತ್ತ ನೆತ್ತಿಗೆರಿಸ್ಬೇಡಿ. ನನ್ನ ಗಂಡ ಏನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನಿನ್ಗೇನೆ ಗೊತ್ತಿರೋದು ಬೇವರ್ಸಿ ನನ್ನ ಗಂಡ ಏನು ಅಂತ ಹೇಳ್ಬಿಟ್ಟು. ನನ್ನ ಗಂಡ ಮದುವೆ ಆಗಿರೋ ಫೋಟೋಗಳು ತೋರಿಸ್ಲಾ? ಇರು, ಮೊಬೈಲ್ ಎತ್ಕೊಬಿಟ್ಟು ಬಂದು ತೋರಿಸ್ತೀನಿ. ನನ್ನ ಗಂಡ ಎಲ್ಲನೂ ಮಗನೂ ಐತೆ, ನನಗೊಂದು ಗಂಡು ಮಗ. ಅಂತದನ್ನ ನಂಬಕ್ಕಿಲ್ಲ ಅಂತ ಬೊಗಳ್ತೀಯನೆ ನೀನು. ಏಯ್, ಇವಾಗ 100 ಫೋಟೋ ಎಡಿಟಿಂಗ್ ಮಾಡ್ಬೋದು. ಅಂತ ಬಂದ್ಬಿಟ್ಟು ನಿನ್ನ ಮಕ್ಕದ ಪಕ್ಕ ಇನ್ನೊಬ್ರ ಮುಖದ ಪಕ್ಕ ಇನ್ನೊಬ್ರ ಮಕ್ಕ ಹಾಕೋದನ್ನ ನಾನು ನೋಡಿದೀನಿ. ಹೌದಮ್ಮ, ನಿನ್ನ ಮಕ್ಕ ಕಿತ್ಕೊಂಡು ಇನ್ನೊಬ್ರ ಮಕ್ಕ ಹಾಕ್ತಾರೆ ಹೇಳು. ನಿನ್ನ ಗಂಡ ಬರ್ತಾನಲ್ಲ, ಅವ್ನು ಬಂದಾಗ ವಿಚಾರ ಮಾಡೋಣ ಹೇಳು. ನಿನ್ನ ಗಂಡಿನ ಏನು ಬಂದು ಎಲ್ಲನೂ ಹೇಳ್ತಾನೆ, ಇವಳೇ ನನ್ನ ಹೆಂಡ್ರು ಅಂತ ಹೇಳ್ಬಿಟ್ಟು. ಆವಾಗ ನಿನಗೆ ಗೊತ್ತಾಯ್ತದೆ. ಮಗ ಸಮೇತನೂ ಐತೆ. ನಿನ್ನ ಹತ್ರ ಎಲ್ಲ ನಾಟಕ ಆಡ್ಬಿಟ್ಟು ಎಲ್ಲಿ ಸಿಕ್ತ ನೀನು? ಒಂದ್ಸಲ ಲುಕ್ಕಾದ್ರೂ ನಿನ್ನ ಗಂಡನ ಮನೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ಯಾ? ಯಾವಾಗೂ ಇಲ್ಲೇ ಬಿದ್ದಿದೆಯಲ್ಲ, ಗಂಡನ ಮನೆ ಯಾವುದು ಅಂತ ಏನಾರ ಗೊತ್ತಾ ನಿನಗೆ? ಅಮ್ಮನ ಮನೆಗೆ ಬಿದ್ದಿರೋಳಿಗೆ ಗಂಡನ ಮನೆಗೆ ಏನು ನಡೀತೈತೆ ಅಂತ ಏನಾರ ಗೊತ್ತಾ? ಅಮ್ಮನ ಮನೆ ಸೊಂಪ ಊಟ ಬೀಳ್ಬೇಕಾದ್ರೆ ಅವಳೇನು ಕೊಯ್ತಾಳ ಗಂಡನ ಮನೆಗೆ. ಗಂಡ ಸಂಸಾರ ಮಕ್ಕಳು ಅನ್ನಂಗಿದ್ರೆ ಇನ್ನೊಬ್ಬಳನ್ನ ಕಟ್ಕೊಂಡಿರೋ ಗಂಡನ ಏನೋ ಮದುವೆ ಮಾಡ್ಕೊಳ್ಳೋಳು ಹಿಂದೆ ಮುಂದೆ ತಿಳಿದಿದ್ದಂಗೆ. ಬೇಬಿ, ಇದೇನ್ ಬೇಬಿ ಇದು? ತುಂಬಾ ರಿಚ್ ಅವನೇ, ಫಾರಿನ್ ಆಗವನೇ, ಹಂಗೆ ಹಿಂಗೆ ಅಂತ ಹೇಳ್ದೆ ತಾನೆ ನೀನು? ನೀನ್ ತಾನೇ ಲವ್ ಮ್ಯಾರೇಜು ಅದು ಇದು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು. ಈಗ ಏನ್ ನಡೀತೈತೆ ಅಂತಾನೆ ಗೊತ್ತಾಗ್ತಿರಲ್ಲ ನನಗೆ ಬೇಬಿ. ಏನ್ ನಡೀತೈತೆ ಇಲ್ಲಿ? ನೀನು ಇವ್ರ ಮಾತು ನಂಬ್ತೀಯ, ನನ್ನ ಮಾತು ನಂಬ್ತೀಯ? ನೋಡು, ನೀನು ಇವ್ರ ಮಾತು ನಂಬಂಗಿದ್ರೆ ಇವ್ರನ್ನೇ ನಂಬಿಡು, ನನ್ನ ನಂಬೇಡಮ್ಮ ನೀನು. ನಿನ್ನ ಅಳಿಯ ಏನು ಅಂತ ನೀನು ಗೊತ್ತಿಲ್ವಾ? ಅವ್ರು ಎಷ್ಟು ಒಳ್ಳೆಯವರು, ಎಷ್ಟು ಸ್ಟ್ಯಾಂಡರ್ಡು. ನಾನು ಮದುವೆ ಮಾಡ್ಕೊಂಡು ಬಂದ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿಲ್ವಾ ಮನೆಗೇನೆ? ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋರೆಲ್ಲನೂ ಗಂಡುಗಳಾಗ್ಬಿಡ್ತಾರೆ.
ಹೌದಾ? ಲವ್ ಮ್ಯಾರೇಜ್ ಬೇರೆ. ಓಹೋ, ನಿಮ್ಮ ಅಮ್ಮ ಏನು ವಿಚಾರಣೆ ಮಾಡಿಲ್ಲ? ಸುಮ್ಕೆ ಲವ್ ಮಾಡಿದ್ದು ಮದುವೆ ಮಾಡ್ಕೊಂಬಿಟ್ಟು ಆರಾಮಾಗಿರೋದಾ? ಒಳ್ಳೆ ಕತೆ ಆಯ್ತು. ನಿನ್ ಗಂಡಂಗೆ ಫೋನ್ ಮಾಡ್ಬಿಟ್ಟು ಇಸಿ ಹೇಳ್ಬೇಡ. ಸುಮ್ಮನೆ ನೀ ಮನೆಗೆ ಬಾ ಅರ್ಜೆಂಟು ಅಂತ ಹೇಳ್ಬಿಟ್ಟು ಕರಿ. ಮನೆಗೆ ಬರ್ಲಿ ಗೊತ್ತಾಯ್ತದೆ. ಇಲ್ಲಿಲ್ವ ಎಂಡ್ರು? ಎಲ್ಲನೂ ಹೇಳ್ತಾಳೆ. ಈಗ ಕರಿ, ಫೋನ್ ಮಾಡಿ ಕರಿ. ಈಗಲೇ ಕರೆಸ್ತೀನಿ. ಅವರು ಫುಲ್ ಬ್ಯುಸಿ ಇರ್ತಾರೆ ಆಫೀಸಲ್ಲಿ, ಆದ್ರೂ ಕರೆಸ್ತೀನಿ. ಈ ಕ್ಷಣನೇ ಮನೆಗೆ ಬರ್ಬೇಕು ಅಂತ ಹೇಳಿ ನಿನ್ ಗಂಡುಂಗೆ. ಇವಳು ಅವಳ ಬಂದು ತಿರ್ಬೋಕಿ ಬಂದ್ಬಿಟ್ಟು ಗಂಡ ಗಂಡ ಅಂತ ಹೇಳ್ತಾವಳೆ. ನೀನು ನೋಡ್ರೆ ಸುಮ್ಮನೆ ಬೇರೆ ಇದೆಯಾ ನೀನು? ನಡಿ, ಫೋನ್ ಮಾಡಿ ನಡಿ, ಬೇಗ ಫೋನ್ ಮಾಡಿ, ಬೇಗ ಕರೆಯಳಿ ಅಂದ್ರು. ನೋಡ್ಬೋದು, ನೀನೇನಾರ ಇದ್ರಾಗ ಸುಳ್ಳು ಹೇಳಿ ಡ್ರಾಮಾ ಡಬ್ಬಲ್ಗೆ ಮಾಡಕ್ಕೆನಾರ ನೋಡಿ ನಿನ್ನ ಮಗಳಿಗೋಸ್ಕರ ನನ್ನ ಮಾನ ಮರ್ಯಾದೆ ಕಳಿತಿದ್ಯಾ ಅಂತ ನೋಡ್ಬಿಟ್ರೆ ನಾವೇನು ಮಾಡ್ತೀನೋ ಗೊತ್ತಿಲ್ಲ. ಈ ವಿಷಯ ಎಲ್ಲನೂ ನನ್ನ ಗಂಡಂಗೂ ಗೊತ್ತಾಗಬೇಕು. ನನ್ನ ಗಂಡಂಗೂ ಎಲ್ಲ ವಿಷಯ ಗೊತ್ತಾದ್ರೆ ಆವಾಗ ನೋಡಪ್ಪ, ಆವಾಗ ಹೇಳ್ಬೋದು, ನೋಡೋಣ. ಅಯ್ಯೋ, ಗೊತ್ತಿಲ್ದಿದ್ದಂಗೆ ಸುಮ್ಮನೆ ಯಾಕೆ ಎಗರಾಡ್ತೀರಾ? ಸುಮ್ಮನೆ ಗೊತ್ತಿಲ್ಲ ಮಾಡಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನೋಡಿ. ನೀವು ನಿಮ್ಮ ಒಳಿಯ ಗೊತ್ತನಲ್ಲ, ಅವಾಗ ಹೆಂಡ್ತಿ ಅಂತ ಹೇಳ್ಬಿಟ್ಟು ಕರಿತಾನಲ್ಲ ಇವಳನ್ನ, ಆವಾಗ ಗೊತ್ತಾಗ್ತದೆ ನಿಮಗೆ. ಸಮಾಧಾನ ಮಾಡ್ಕೊಳ್ಳಿ. ಈ ಬಿಕಾರಿ ಅವಳು ಹಿಂದೆ ಹೋಗಕ್ಕೆ ನನ್ನ ಅಳಿಯಂಗೆ ಏನು ಬಂದ ದೊಡ್ಡ ಕರ್ಮ. ಅವ್ನು ಫಾರಿನ್ ಗಿರಿನೆಲ್ಲ ಸುತ್ತಾಡ್ಕೊಂಡವನಿ, ಅಂಥದ್ರಲ್ಲಿ ಹೋಗಿ ಹೋಗಿ ಈ ಬಿಕಾರಿ ಹಿಂದೆ ಹೋಗ್ತಾನ. ನೋಡು ಪದ್ದು, ನೀನು ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನೇನಾದ್ರು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸಿದ್ರೆ ಆವಾಗ ನಂಬ್ತಾ ಇದ್ನೇನೋ, ಇದ್ರೂ ಇರ್ಬೋದೇನೋ ಅಂತ ಹೇಳಿ. ಆದರೆ ಈ ಕಿತ್ತೋಗಿರೋನ ಕರ್ಕೊಬಂದು ನಿಲ್ಸಿರೋದಕ್ಕೆ ಅನ್ನಿಸ್ತಾ ಇತ್ತು ನನಗೆ. ಯಾವುದೇ ಕಾರಣಕ್ಕೂ ನಾನು ಅಳಿಯ ಇಂಥ ಟೇಸ್ಟ್ ಹುಡುಗಿನ ಇಷ್ಟನೂ ಪಡಲ್ಲ ಅವನು. ಏಯ್, ಇನ್ನೊಂದು ಸಲ ಏನಾರ ಮಾತಾಡ್ಬಿಟ್ರೆ ನಾನು ಸುಮ್ಮನಿರಲ್ಲ. ನನ್ನ ಬಗ್ಗೆ ಏನು ಕಿತ್ತದೋಳು ಅಂತ ಹೇಳ್ತಾ ಇದೆಯಾ? ಬೋರ್ಲಿ ನನ್ನ ಗಂಡ, ಆವಾಗ ಮಾತಾಡ್ತೀನಿ. ನಾನು ಕಿತ್ತದೋಳ ನೀನು ಕಿತ್ತದೋಳ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನನ್ನ ಗಂಡನ ಬಗ್ಗೆ ನೀನು ಹಿಂಗೆಲ್ಲ ಮಾತಾಡಕ್ಕೆ ಬರಬೇಡ. ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ರದು. ನನ್ನ ಗಂಡ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡವನೆ ಅಂತ ಗೊತ್ತಾಗ್ಬಿಟ್ರೆ ಒಬ್ಬೊಬ್ಬರನ್ನು ಕಂಬಿ ಅಣಿಸ್ಬೇಕು, ಹಂಗೆ ಮಾಡ್ಬಿಡ್ತೀನಿ. ಹುಷಾರು. ಹಲೋ ಬೇಬಿ, ಅರ್ಜೆಂಟಾಗಿ ಮನೆಗೆ ಬನ್ನಿ. ಏನು ಅಂತ ಆಮೇಲೆ ಹೇಳ್ತೀನಿ. ನೀನು ಅರ್ಜೆಂಟಾಗಿ ಮನೆಗೆ ಬರಬೇಕು ಬೇಬಿ. ಈಗ ಇಲ್ಲಿ ಮನೇಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಮರ್ಜೆನ್ಸಿ ಬೇಬಿ, ಅರ್ಜೆಂಟ್ 5 ನಿಮಿಷದಾಗ ಬಂದ್ಬಿಡು. ನೀನು ವೆಯ್ಟ್ ಮಾಡ್ತಾ ಇರ್ತೀನಿ. ಬಂದ್ಬಿಡು. ಬಂದ್ಬಿಡು. ಇನ್ನು 10 ನಿಮಿಷದಾಗೆ ನನ್ನ ಗಂಡ ಬರ್ತಾನಲ್ಲ, ಆವಾಗ ಮಾತಾಡ್ತೀನಿ. ಅಲ್ಲಿ ತನಕ ಮಾತಾಡಲ್ಲ. ಡ್ಯಾಡಿನೂ ಕರೆಸ್ತೀನಮ್ಮ. ಡ್ಯಾಡಿನೂ ಕರೆಸ್ತೇನೆ ಮಾತಾಡಬೇಕು ನಾನು. ಡ್ಯಾಡಿನೂ ಬರಲಿ. ಇವ್ರ ಯೋಗ್ಯತೆ ಎಲ್ಲ ಗೊತ್ತು ಮಾಡಿ, ಆ ನಿಧಿ ಯೋಗ್ಯತೆ ಏನು ಅಂತಲೂ ಗೊತ್ತು ಮಾಡಿ, ಇವ್ರನ್ನ ಪರ್ಮನೆಂಟಾಗಿ ಇವ್ರನ್ನ ಮನೆಗೆ ಬಿಟ್ಕೋಬಾರ್ದು. ಆ ಥರ ಮಾಡ್ಬೇಕೇನಾದ್ರೂ ನಾನು. ನಿಮ್ಮ ಡ್ಯಾಡಿಗೂ ಫೋನ್ ಮಾಡು, ಬಾ ಅಂತ ಹೇಳಿ ಮಾಡು. ನಿಮ್ಮ ಡ್ಯಾಡಿಗೂ ನಾನು ಇವ್ರ ಯೋಗ್ಯತೆ ಎಲ್ಲ ನಾನು ಗೊತ್ತಾಗಲಿ ಮಗಳೇ, ಫೋನ್ ಮಾಡು. ಮಾಡ್ತೀನಮ್ಮ, ಈಗಲೇ ಮಾಡ್ತೀನಿ. ಡ್ಯಾಡಿನೂ ಕರಿತೀನಿ ಫೋನ್ ಮಾಡಿ. ಎಲ್ಲರ ಯೋಗ್ಯತೆನೂ ಗೊತ್ತಾಗಲಿ. ನನ್ನ ಗಂಡನ ಕೆಟ್ಟವನಾಗಿ ಮಾಡೋಕ್ಕೆ ಎಷ್ಟೆಷ್ಟು ಥರ ಆಟ ಆಡ್ತಾವ್ರು ನೋಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕರಿತೀನಿ. ಮಾಡು. ಹಲೋ ಡ್ಯಾಡಿ, ಅರ್ಜೆಂಟಾಗಿ ಮನೆ ಹತ್ರ ಬರ್ತೀರಾ? ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಅರ್ಜೆಂಟಾಗಿ ಬನ್ನಿ. ಬನ್ನಿ. ಇಲ್ಲ, ನನ್ನ ಗಂಡನೂ ಬರ್ತಾವ್ರು, ಅವನ ಜೊತೆಗೆ ಇಬ್ಬರು ಬಂದ್ಬಿಡಿ. ಆಯಿತು ಡ್ಯಾಡಿ, ಆಯಿತು, ಕಾಯ್ತಾ ಇರ್ತೀವಿ. ಸರಿ. ಇಲ್ಲಿಗೆ ಬಂದಮೇಲೆ ಮಾತಾಡೋಣ. ಹೇಳ್ತೀನಿ, ಬನ್ನಿ ಡ್ಯಾಡಿ. ಸರಿ, ಆಯಿತು. ತುಂಬ ಒಳ್ಳೇದಾಯ್ತು. ನಾನೇ ಹೇಳೋಣ ಅಂತ ಅನ್ಕೊಂಡಿದ್ದೆ ಕರ್ಸು ಅಂತ ಹೇಳ್ಬಿಟ್ಟು, ನೀವೇ ಕರೆಸ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಒಳ್ಳೇದಾಯ್ತು. ನಿಮ್ಮ ಯೋಗ್ಯತೆ ನನ್ನ ಗಂಡಿಗೂ ಗೊತ್ತಾಗಬೇಕಲ್ವಾ, ಅದಕ್ಕೆ ಕರೆಸ್ತಿರೋದು. ಎಲ್ಲರ ಯೋಗ್ಯತೆನೂ ಗೊತ್ತಾಗಲಿ ಅಂತ ಹೇಳಿ. ಇವಾಗಾದ್ರೂ ನನ್ನ ಗಂಡಂಗೆ ಅರ್ಥ ಆಗಲಿ ನೀವು ಎಂಥ ಜನ ಅಂತ ಹೇಳಿ. ನನಗೂ ಒಳ್ಳೇದೇನೆ, ನಿಜವಾಗೂ ತುಂಬ ಒಳ್ಳೇದು. ಎಲ್ರಿಗೂ ಗೊತ್ತಾಗಬೇಕಲ್ವಾ. ನನ್ನ ಮಗಳ ಮೇಲೆ ಬಂದಿರೋ ಅಪವಾದ ಹೋದ್ರೆ ಸಾಕು ನನಗೆ. ಯಾರು ಒಳ್ಳೆಯರಾಗಿ ಯಾರು ಕೆಟ್ಟವರಾಗಿ ಏನಾಗಬೇಕು. ನೋಡು, ನಿನ್ನ ಗಂಡ ಬಂದಿದ ತಕ್ಷಣ ಧೈರ್ಯವಾಗಿ ಮಾತಾಡು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ.